ಕಾಂಗ್ರೆಸ್ ಅನ್ನ ನೀವು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸ್ತೀರಿ ಅಂತಾದ್ರೆ, ಕಾಂಗ್ರೆಸ್ ಇದಕ್ಕೆ ಕಾರಣ ಅಂತಾದ್ರೆ, ಡಿಜೆ ಹಳ್ಳಿ, ಕೆಜಿ ಹಳ್ಳಿ, ಹಳೆ ಹುಬ್ಬಳ್ಳಿ ಎಲ್ಲ ನಿಮ್ ಕಾಲದಲ್ಲೇ ಆಗಿದ್ದು ಸರ್. ನೀವು ಮನಸ್ಥಿತಿಯನ್ನ ಪ್ರಶ್ನೆ ಮಾಡಬೇಕಾ, ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾ ಅಂತ ಪ್ರಶ್ನೆ ಆಗಿದ್ದು ನಮ್ಮ ಕಾಲದಲ್ಲಿ. ಆದ್ರೆ ನಾವು ಏನ್ ಆಕ್ಷನ್ ತೆಗೆದುಕೊಬೇಕು, ಏನೇನ್ ಮಾಡ್ಬೇಕು, ಯಾರ್ಯಾರನ್ನ ಒದ್ದು ಒಳಿಕ್ ಹಾಕ್ಬೇಕೋ ಮಾಡಿದೀವಿ. ಆದ್ರೆ ಅವ್ರ ಕೇಸ್ಗಳನ್ನ ವಾಪಸ್ ತೆಗೆದುಕೊಬೇಕು ಅಂತ ಹೋಗಿದ್ದೀವ್ರೆ ತಾನೆ. ಯಾರ ಕೇಸ್ ವಾಪಸ್ ತೆಗೆದುಕೊಳ್ತಾ ಇದೀರಿ? ಕಲ್ಲೊಡೆದರ ಕೇಸ್ ವಾಪಸ್ ತೆಗೆದುಕೊಳ್ತಾ ಇದೀರಿ, ನೀವು ಕ್ರಿಮಿನಲ್ಗಳ ಕೇಸ್ ವಾಪಸ್ ತೆಗೆದುಕೊಳ್ತಾ ಇದೀರಿ, ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಇಕ್ತೋರ್ ಕೇಸ್ ವಾಪಸ್ ತೆಗೆದುಕೊಳ್ತಾ ಇದೀರಿ. ಈ ದೇಶದಲ್ಲಿ ಸಂವಿಧಾನ ಇದೆ, ಅದರ ಪರಿಣಾಮ ಹಿಂಗಾಗ್ತಾ ಇದೆ. ಹೌದು, ಅವ್ರಿಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ನಮ್ಮನ್ನ ರಕ್ಷಣೆ ಮಾಡ್ತಾರೆ ಇವರು, ಕೇಸ್ ವಾಪಸ್ ತೆಗೆದುಕೊಳ್ತಾರೆ. ನಾವು ಯಾರಿಗೆ ಬೇಕಾದ್ರೂ ಕೊಲ್ಲೊಡಿಬಹುದು, ಪೊಲೀಸ್ನವ್ರಿಗೆ ಬೇಕಾದ್ರೂ ಕೊಲ್ಲೊಡಿಬಹುದು ಅಂತ ಚೆನ್ನಾಗಿ ಗೊತ್ತಿದೆ. ದಿಲೀಪ್ ಅವರೇ ಹಾಗೆ ಇರಿ. ನಮ್ಮ ಜೊತೆಗೆ ಈಗ ನಟರಾಜ್ ಗೌಡ ಕಾಂಗ್ರೆಸ್ ಕಡೆಯಿಂದ ಜಾಯ್ನ್ ಆದ್ರು. ನಟರಾಜ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದಿಲೀಪ್ ಅವರು ಹೇಳಿದ್ದು ಕಾಂಗ್ರೆಸ್ ಯಾಕೆ ಇದರಲ್ಲಿ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲುತ್ತೆ ಅಂತಂದ್ರೆ, ಅವರಿಗೆ ಅವಕಾಶಗಳನ್ನೆಲ್ಲವನ್ನೂ ಮಾಡಿಕೊಟ್ಟಿರೋದು ಕಾಂಗ್ರೆಸ್ನವರೇ. ಹಳೆ ಹುಬ್ಬಳ್ಳಿಯ ಕೇಸ್ ವಾಪಸ್ ತೆಗಿತಾರೆ, ಡಿಜೆ ಹಳ್ಳಿಯ ಕೇಸ್ ವಾಪಸ್ ತೆಗಿತಾರೆ. ನಾವು ಏನೇ ಮಾಡಿದ್ರು ನಮ್ಮ ಹಿಂದೆ ಸರ್ಕಾರ ಇದೆ ಅನ್ನುವಂಥ ಮನಸ್ಥಿತಿ ಬಂದುಬಿಟ್ಟಿದೆ. ಅದರ ಪರಿಣಾಮ ಹಿಂಗೆಲ್ಲ ಆಗ್ತಾ ಇದೆ ಅಂತ ನೋಡಿ. ನಾನು ಅದಕ್ಕೆ ಮುಂಚೆ ಈ ಥರ ಹೇಳಿದ್ದಕ್ಕೆ ನಾನು ಹೇಳ್ತೀನಿ. ಮಂಗಳೂರಿನಲ್ಲಿ 6 ತಿಂಗಳ ಮುಂಚೆ ಒಬ್ಬ ಜಾರ್ಖಂಡ್ನ ಒಬ್ಬ ಕೆಲಸಗಾರ 15 ವರ್ಷದ ಅಲ್ಲಿ ಕೆಲಸ ಮಾಡ್ತಾನೆ. 4 ಜನ ಯುವಕರು ಅವನ್ನ ಥಳಿಸಿದ್ರು. ಏನಾದ್ರು ಥಳಿಸಿದ್ರು, ಹೊಡೆದ್ರು, ನೀನು ಬಾಂಗ್ಲಾದೇಶಿ ಅಂತ ಹೊಡೆದ್ರು. ಅವನಿಗೆ 15 ವರ್ಷದಿಂದ ಕೆಲಸ ಮಾಡ್ತಿರೋ ಜಾಗದಲ್ಲಿ ಇದ್ದಾನೆ ಅವನು, ಆಯಿತಾ. ಅವನು ಬಾಂಗ್ಲಾದೇಶಿ ಅಲ್ಲ, ಅವನು ಜಾರ್ಖಂಡ್ ವ್ಯಕ್ತಿ. ಈ 4 ಜನ ಒಳಗೆ ಹೋದರು. ನಾನು ಅವಾಗ 4 ಜನ ಹಿಂದೂ ಹುಡುಗರು ಅಂತ ಹೇಳಿಬಿಟ್ಟು ಹಿಂದೂ ಸಮಾಜದವರು ಈ ಥರ ಮಾಡ್ತಾರೆ ಅಂತ ಹೇಳಕ್ಕೆ ಸಾಧ್ಯನಾ? ಮಾಡ್ಬೋದು ಆ ರೀತಿ? ಮಾಡಬಾರ್ದು. 4 ಜನ ಕಿಡಿಗೇಡಿಗಳು ಒಬ್ಬ ಅಮಾಯಕ ಯುವಕನು ಹೊಡೆದ್ರು, ಅಷ್ಟೇ. ಕಾನೂನು ಅಷ್ಟೇ ನೋಡೋದು. ಇಲ್ಲೂ ಅಷ್ಟೇ, ಒಬ್ಬ ಕಿಡಿಗೇಡಿ ಅಲ್ಲಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದ, ಆ ಕಿಡಿಗೇಡಿಗಳ ಒದ್ದು ಒಳಗಾಗ್ತಾರೆ. ಬಿಜೆಪಿಗಳು ಕಿಡಿಗೇಡಿಗಳ ತರ ಕೇಳಿ, ಆ ಥರ ಕಿಡಿಗೇಡಿಗಳದ್ದು ಯಾರು ಕೇಸನ್ನು ವಾಪಸ್ ತೆಗಿಯಲ್ಲ. ಬಿಜೆಪಿ ತೆಗೆದ್ರು, RSS, ಬಜರಂಗ್ ದಳ, ಈಗ VHP, ಬಜರಂಗ್ ದಳ, ಏನ್ ರಾಮಸೇನೆ, ಈ ಕೇಸ್ಗಳನ್ನ ಬಿಜೆಪಿ ಯಡಿಯೂರಪ್ಪ, ಒಂದ್ ನಿಮಿಷ ನಾನು ಮಾತಾಡ್ತೀನಿ, ಆಮೇಲೆ ಮಾತಾಡಿ, ಒಬ್ಬರೊಬ್ರು ಮಾತಾಡೋಣ. ಬಿಜೆಪಿಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು VHP, ಬಜರಂಗ್ ದಳ, ರಾಮಸೇನೆ ಇಂಥವ್ರ ಕೇಸ್ಗಳು ವಾಪಸ್ ತಗೊಂಡು, ರೈತರು ತಗೊಳ್ಳಿಲ್ಲ ಅವರು ವಾಪಸ್ಸು. ವಾಪಸ್ ತೆಗಿಯಲ್ಲ. ಹ್ಯಾಬಿಚುಯಲ್ ಅಫೆಂಡರ್ ಯಾರೇ ಇದ್ರು ಕೂಡ, ಯಾರೇ ಆರೋಪಿಗಳಿದ್ರು ಕೂಡ, ಯಾರು ಈಗ KG DJ ನೀವು ಮಾತಾಡಿದ್ರಿ, 125 ಜನದ ಮೇಲೆ ಕೇಸನ್ನು ವಾಪಸ್ ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ನೀವು ಹೇಳಿದ್ದಲ್ಲ, ಕೋರ್ಟ್ ಹೇಳಿದ್ದು. ಕೋರ್ಟ್ ಕಾರಣಕ್ಕಾಗಿ ಕೇಸ್ ವಾಪಸ್ ತೆಗಿಯಕ್ಕಾಗಿಲ್ಲ. ನೀವು ರೆಡಿಯಾಗಿ ಕೂತಿದ್ರಿ, ಕೇಸ್ ವಾಪಸ್ ತೆಗಿಯೋದಕ್ಕೆ ಸಾಧ್ಯನೇ ಇಲ್ಲ. 300 ಜನಗಳ ಮೇಲೆ ನೀವು ಹಾಕಿದ್ರಲ್ಲ, ಯಾರು ದೂರದಲ್ಲಿದ್ರು, ಯಾರಿದ್ರು ಅಂತ ಹೇಳಿ, ಯಾರು ಯಾವತ್ತೂ ಕೇಸ್ಗಳಲ್ಲೇ ಭಾಗಿಯಾಗದಂಥವ್ರು ಅಮಾಯಕರ ಕೇಸನ್ನು ವಾಪಸ್ ಪಡ್ಕೊಳ್ಳಿ ಅಂತ ಹೇಳಿ ಎಲ್ಲಾ ಸಮಯದಲ್ಲೂ ಕೂಡ, ಇದೇ ಸಮಯದಲ್ಲ. ಕೊತ್ತಂಬರಿ ಸೊಪ್ಪು ತಗೊಂಡು ಕೇಸ್ ವಾಪಸ್ ತಗೊಂಡು, ಈಗ ನಿಮ್ಗೆ ಪಾನಿಪುರಿ ತಿನ್ನೋದಕ್ಕೆ ಈಗ 125 ಕಲ್ಲೊಡೆದವರು ಈಗ ವಿಡಿಯೋ ದಾಖಲೆ ಇದೆ. ಈಗ ನೀವು ಸುಮ್ಮನೆ ಮಾತಾಡಕ್ಕಾಗದಲ್ಲ ರಕ್ಷಿತ್ ಶೆಟ್ರೆ, ವಿಡಿಯೋ ದಾಖಲೆಗಳಿದ್ದಾವೆ. ವಿಡಿಯೋ ದಾಖಲೆಗಳ ಪ್ರಕಾರ ಏನು, ಯಾರು ಕಲ್ಲೊಡೆದ್ರು, ಯಾರು ಬೆಂಕಿ ಹಚ್ಚಿದ್ರು, ಯಾರು ನುಗ್ಗಿದ್ರು, ಯಾರು ಪ್ರಚೋದನೆ ನೋಡಿದ್ರು, ಅಂಥವ್ರೆಲ್ಲರೂ ಅರೆಸ್ಟ್ ಆಗಿದೆ, ಅಂಥವ್ರೆಲ್ಲರ ಮೇಲೆ ಕ್ರಮ ಆಗ್ತದೆ. ಯಾರು ಅಲ್ಲಿ ದೂರದಲ್ಲೆಲ್ಲೋ ಇದ್ರು, ನಿಂತು ನೋಡ್ತಾ ಇದ್ರು, ಅಂತವ್ರನ್ನೆಲ್ಲರೂ ಇದಾರೆ ಅನ್ನೋ ಕಾರಣಕ್ಕಾಗಿ ಎಲ್ಲರದು ಅಷ್ಟೇನೆ. ನಿಂತು ನೋಡೋದಕ್ಕೆ ಸರ್ಕಸ್ ಅದು. ಮಧ್ಯರಾತ್ರಿ ಸ್ಟೇಷನ್ ಮುಂದೆ ಬೆಂಕಿ ಕೊಡ್ತಾ ಇದ್ರೆ ಒಳ್ಳೆ ಲಾಜಿಕ್ ಇದು. ನಿಮ್ಮ ಮನೆ ಮುಂದೆ ಏನೋ ನಡೀತಾ ಇರ್ತದೆ, ನೀವು ಮನೆ ಮೇಲೆ ನಿಂತ್ಕೊಂಡು ನೀವು ನೋಡ್ತೀರಾ, ಮನೆ ಮೇಲೆ ನಿಂತವ್ರು ನೀವು ಅರೆಸ್ಟ್ ಮಾಡಿರೋದು ಕವರ್ ಡಂಪ್ ಟೆಕ್ನಾಲಜಿಯನ್ನು ಬಳಸಿ. ಇಲ್ಲ ಕೇಳಿ, ನೀವು ಇನ್ವೆಸ್ಟಿಗೇಷನ್ ಬಗ್ಗೆ ಡಿಜೆ ಹಳ್ಳಿ ಟವರ್ ಡಂಪ್ ಟೆಕ್ನಾಲಜಿಯನ್ನು ಬಳಸಿ ಅರೆಸ್ಟ್ ಮಾಡಿರೋದು. ಯಾರು ಸ್ಟೇಷನ್ ಮುಂದೆ ಇದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಿದ್ದು. ಅವ್ರನ್ನೇ ಕತೆ ಹೇಳೋದಕ್ಕೆ 125 ಜನ ಅಲ್ಲ, ಅಲ್ಲಿ ಪ್ರಮುಖವಾಗಿ ಬಿಜೆಪಿ ಸರ್ಕಾರ ಇದ್ದಾಗಲೇ, ಬೊಮ್ಮಾಯಿಯವರು ಗೃಹ ಮಂತ್ರಿ ಇದ್ದಾಗಲೇ 125 ಜನ ಮಾತ್ರ ಅದರೊಳಗೆ ಭಾಗಿಯಾಗಿರ್ತಕ್ಕಂಥ ನೇರವಾಗಿ ಅಂತ ಹೇಳಿ ಅವರೇ ಅರೆಸ್ಟ್ ಮಾಡಿರೋದು. ಇನ್ನೂ 300 ಜನ ಸಾಂದರ್ಭಿಕವಾಗಿ ಅಲ್ಲಿದ್ರು ಅಂತ ಹೇಳಿಕೆ ಅರೆಸ್ಟ್ ಮಾಡಿರೋದು ಅವರೇ. ಅದನ್ನೇ ಹೇಳ್ತಾ ಇರೋದು, ಕೇಸನ್ನ ವಾಪಸ್ ತೆಗೆದುಕೊಂಡ್ರೆ ನೀವು ಮಾರಲಿ ಅವರಿಗೆ ಬೂಸ್ಟ್ ಮಾಡ್ದಂಗೆ ನಾವಿದೀವ್ರಿ ನಿಮ್ ಜೊತೆಗೆ. ಯಾವುದೇ ಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳ ಕೇಸನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿ ಏನ್ ಮಾಡ್ತಾರೆ ಅಂದ್ರೆ, ಕೇಸಲ್ಲಿ ಹೆಲ್ತ್ ಕಾರ್ಯಕರ್ತರಿಗೆ, ಆರೋಗ್ಯ ಇಲಾಖೆಯ ಕಾರ್ಯಕರ್ತರಿಗೆ ಹೊಡೆದು ಜೈಲಿಗೆ ಹೋದವರು ವಾಪಸ್ ಬಂದ್ರೆ ಅವರಿಗೆ ಹೂಗುಚ್ಚ ಕೊಟ್ಟು ಸ್ವಾಗತ ಮಾಡೋದು ಈಗ ನಿಮ್ಮ ಮಿನಿಸ್ಟರ್. ಈಗ ನೋಡ್ರಿ, ಅವರಿಗೆ ಚೆಕ್ ಕೊಟ್ಟು ದುಡ್ಡು ಕೊಟ್ಟು ಸ್ವಾಗತ ಮಾಡೋದು ಮಿನಿಸ್ಟರ್. ಈಗ ಯಾರು ನಿಜವಾದ ಆರೋಪಿ ಇರ್ತಾನೆ, ಪ್ರತಿ ಆರೋಪಿಗೂ ಕೂಡ
ತಾವು ಡಿಜೆ ಹಳ್ಳಿ ಕೇಸಲ್ಲಿ ಆರೋಪಿ ಒಂದ್ ನಿಮಿಷ, ಡಿಜೆ ಹಳ್ಳಿ ಕೇಸಲ್ಲಿ ಆರೋಪಿ ವ್ಯಕ್ತಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಪಕ್ಕದಲ್ಲಿದ್ದಾರೆ. ಪಕ್ಕದಲ್ಲಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಪ್ರೆಸ್ ಮೀಟ್ ಮಾಡ್ತಿದ್ರೆ ಹಿಂದೆ ನಿಂತಿರ್ತಾರೆ. ನೀವು ಹೆಸರು ಹೇಳಿ. ನೀವು ಸಂಪತ್ ಕುಮಾರ್, ಸಂಪತ್ ರಾಜು ಅವರ ಆರೋಪಿ ಕೇಸಲ್ಲಿ ಸಂಪತ್ ಕುಮಾರ್ ಅವ್ರನ್ನ ರಾಜಕೀಯವಾಗಿ ಹಣಿಬೇಕು ಅಂತ ಹೇಳಿ ಆ ಕೇಸಲ್ಲಿ ಸಂಪತ್ ಕುಮಾರ್ ಸ್ಟೇಷನ್ ಮುಂದೆನೂ ಇರ್ಲಿಲ್ಲ. ಸಂಪತ್ ಕುಮಾರ್ ಮಾಡಿರಲಿಲ್ಲ. ಸಂಪತ್ ಕುಮಾರ್ ಮೇಲೆ ಬಿಜೆಪಿ ಸರ್ಕಾರ ಅವತ್ತು ಯಾರೋ ಒಬ್ರು ತಲೆದಂಡ ಹಾಕಬೇಕು, ಅಲ್ಲಿ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು ಅಂತ ಹೇಳಿ ಸಂಚಲನ ಮಾಡಿದ್ರು. ಅದು ಸಂಪತ್ ಕುಮಾರ್ ಮೇಲೆ ಇವತ್ತು ಕೇಸ್ ನಡೀತಾ ಇದೆ. ಅದು ಕೇಸ್ ನಡೀತಾ ಇದೆ. ಪಕ್ಕದಲ್ಲಿ ಕೂರಿಸಿಕೊಂಡಿದ್ದೀರಿ. ನಿಮ್ಮ ಕೆಪಿಸಿಸಿ ಅಧ್ಯಕ್ಷರ ಪಕ್ಕದಲ್ಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಗಲಭೆ ಕೇಸಲ್ಲಿ ಸಂಪತ್ ಕುಮಾರ್ ಯಾವ ಪಾತ್ರನೂ ಇಲ್ಲ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ. ಕೋರ್ಟ್ ಹೇಳಿಲ್ಲ. ಬಿಜೆಪಿ ನಾಯಕರು ಸಂಚು ಮಾಡಿ ಅಲ್ಲದೆ ಯಾರು 125 ಜನ ಆರೋಪ ಮಾಡಿ 125 ಜನ ಯಾರು ಆರೋಪಗಳನ್ನ ಒಪ್ತೀವಿ. ಹೌದು, ವಿಡಿಯೋ ಸಾಕ್ಷ್ಯ ಇದೆ. ಏನೂ ಸಾಕ್ಷ್ಯ ಇಲ್ಲದ ಯಾವುದೂ ಕೆಲಸ ಇಲ್ಲದಂತಹ ಸಂಪತ್ ಕುಮಾರ್ ಅವ್ರನ್ನ ಅಲ್ಲಿ ರಾಜಕೀಯವಾಗಿ ನಿಮ್ಮವರಾದ್ರೆ ಏನು ಪಾತ್ರ ಇಲ್ಲ, ಹೊರಗಿನವರಾದ್ರೆ ಪಾತ್ರ ಇದೆ ಅಂತ ಈ ಲಾಜಿಕ್ ಅರ್ಥ ಆಗಲ್ಲ. ಸಾಕ್ಷ್ಯ ಇಲ್ಲದ ಗಂಗಾಧರ್ ಕುಲಕರ್ಣಿ ಅವರೇ, ಇಲ್ಲಿ ಸಾದಿಕ್ ಪಾಷಾ ಅವರು ಹೇಳಿದ್ರು ಬಾಗಲಕೋಟೆ ಇರಬಹುದು, ಬೇರೆ ಕಡೆ ಇನ್ಸಿಡೆಂಟ್ ಇರಬಹುದು, ಪ್ರವೋಕ್ ಮಾಡುವಂತ ಕೆಲಸ ಆ ಕಡೆಯಿಂದಲೂ ಆಗಿದೆ ಅಂತ. ಆ ಕಡೆಯಿಂದಲೂ ಆಗತ್ತೆ. ಮಸೀದಿ ಮುಂದೆ ಬಂದು ಡಿಜೆ ಹಾಕೋದು, ಮಸೀದಿ ಮುಂದೆ ಜಾಸ್ತಿ ಸಮಯ ನಿಂತು ಕುಣಿಯೋದು, ಇಂಥದ್ದೆಲ್ಲ ಮಾಡ್ತಾರೆ. ಎಲ್ಲರೂ ಪ್ರವೋಕ್ ಆಗ್ತಾರೆ ಅಂತಲ್ಲ, ಕೆಲವರು ಪ್ರವೋಕ್ ಆಗಿಬಿಡ್ತಾರೆ. ಯಾರೋ ಕಿಡಿಗೇಡಿಗಳು ಪ್ರವೋಕ್ ಆಗ್ತಾರೆ. ಯಾರಿಂದ ಆಗ್ತಿದೆ? ಪ್ರಚೋದನೆ ಕೊಡುವಂತ ಕೆಲಸ ಯಾರಿಂದ ಆಗ್ತಿದೆ? ಹಾಗಾದ್ರೆ ದೇವಸ್ಥಾನದ ಮುಂದ್ಗಡೆಗೆ ಇವತ್ತಿನವರೆಗೂ ಯಾವ ಮುಸ್ಲಿಮರ ಮೆರವಣಿಗೆಗಳು ಹೋಗೇ ಇಲ್ವಾ? ಯಾವುದೇ ರೀತಿ ಡ್ಯಾನ್ಸ್ಗಳಾಗೇ ಇಲ್ವಾ? ಯಾವುದೇ ರೀತಿ ಧ್ವಜಗಳನ್ನು ಬೀಸಲೇ ಇಲ್ವಾ? ಯಾವುದೇ ರೀತಿ ಅವಾಜ್ಗಳನ್ನು ಜಾಸ್ತಿ ಮಾಡ್ಲೇ ಇಲ್ವಾ? ಅವಾಗ ದೇವಸ್ಥಾನದಿಂದ ಇದೇ ಉತ್ತರ ಬಂದಿದೆಯಾ? ದೇವಸ್ಥಾನಕ್ಕೂ ಕಲ್ಲು ಬಿತ್ತು ಡಿಜೆ ಹಳ್ಳಿಯಲ್ಲಿ ರೆಸ್ಪೆಕ್ಟ್ ಕೊಡೋದು. ಮಧ್ಯಪ್ರದೇಶದಲ್ಲಿ ದುರ್ಗಾ ದೇವಸ್ಥಾನಕ್ಕೆ ಕಲ್ಲೆತ್ತಿದ್ದು, ಅದು ರೆಸ್ಪೆಕ್ಟ್ ಕೊಡೋದು. ಒಂದ್ ನಿಮಿಷ. ಇವತ್ತು ಇವರು ಹೇಳುತ್ತಾ ಇರುವಂತ ಚರ್ಚ್ಗಳ ಮುಂದೆ ಹೋಗುತ್ತೆ ಅದೇ ಮೆರವಣಿಗೆ. ಯಾಕೆ ಚರ್ಚ್ನ ಆ ರೀತಿ ಮಾಡಲ್ಲ? ಬೇರೆ ಬೇರೆ ದೇವಸ್ಥಾನಗಳ ಮುಂದೆ ಹೋಗುತ್ತೆ, ಬೇರೆ ಬೇರೆ ಪಂಥದವ್ರ ಕಡೆ ಹೋಗುತ್ತೆ. ಅವಾಗ ಯಾವುದೂ ಇಲ್ಲ. ಮಸೀದಿ ಎದುರುಗಡೆ ಬಂದಾಗನೇ ಯಾಕೆ ಪ್ರವೋಕನಕ್ಕೆ ಏನಿರುತ್ತೆ? ಆಯ್ತಪ್ಪ, ನೀವು ಹೊರಗಡೆ ಬನ್ನಿ, ಸ್ವಾಗತ ಮಾಡಿ, ಮೆರವಣಿಗೆ ಅಲ್ಲ ಬಹಳ ದೊಡ್ಡ ಮಾದಟ್ಟು ಹೇಳ್ತಿರಲ್ಲ, ತಗೊಂಡ್ ಮನೆಗೆ ಹೋಗಿಲ್ಲ. ಆ ಮಾರ್ತಿಗೆ ಹಾಕಿ, ಆ ಗಣಪತಿಗೆ ಹಾಕಿ. ಒಂದ್ ನಿಮಿಷ ಕುಲಕರ್ಣಿ ಅವರು, ಈ ಪ್ರಶ್ನೆಗೆ ಉತ್ತರ ನಾನು ಸಾದಿಕ್ ಪಾಷಾ ಅವರಿಂದ ಪಡ್ಕೊತೀನಿ. ಸಾದಿಕ್ ಪಾಷಾ ಅವರೇ, ಈದ್ ಮಿಲಾದಿನ ಮೆರವಣಿಗೆ ದೇವಸ್ಥಾನಗಳ ಮುಂದೆ ಬರುತ್ತೆ, ಯಾವತ್ತೂ ಸಮಸ್ಯೆ ಆಗಿದ್ದಿಲ್ಲ. ಶಿವಾಜಿ ಮೆರವಣಿಗೆ ಚರ್ಚ್ ಮುಂದೆ ಹೋದ್ರೆ ಅದು ಸಮಸ್ಯೆ ಆಗಿಲ್ಲ. ಯಾವುದು ಇಲ್ಲಿ ಮಾತ್ರ ಸಮಸ್ಯೆ ಆಗುತ್ತೆ ಯಾಕೆ ಅಂತ ಅವ್ರು ಕೇಳ್ತಾ ಇರೋದು. ಯಾವುದು ದೇವಸ್ಥಾನ ಎದುರುಗಡೆ ಹೋಗ್ಬಿಟ್ಟು ನಾವು ಡಿಜೆ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಲ್ಲ, ನಾವು ತಲ್ವಾರ್ಗಳು ತೋರ್ಸಲ್ಲ, ಲಾಠಿ ತೋರ್ಸಲ್ಲ, ನಾವು ಅಲ್ಲ ಉಗಿಯಲ್ಲ ನಾವು. ಅದು ನೋಡಿ, ಸುಮ್ಮನೆ ನಾನು ಮಾತಾಡಕ್ಕೆ ನೋಡಿ, ಯಾರು ಮಾಡಲ್ಲ. ನೀವು ಇನ್ನೊಂದು ನಾನು ಮನವಿ ಮಾಡ್ತೀನಿ, ಗೌರ್ಮೆಂಟ್ಗೆ ಮನವಿ ಮಾಡ್ತೀನಿ ನಾನು, ಈ ಮಾತು ಇದುವಾಗಿ ಕೇಳಿ. ನೀವು ಎಲ್ಲ ಪ್ರೊಸೆಷನ್, ಎಲ್ಲ ಸಮುದಾಯದ ಪ್ರೊಸೆಷನ್ ಸ್ಟಾಪ್ ಮಾಡಬೇಕು. ಯಾವುದಕ್ಕೆ ಇದು ಕೊಡಬಾರ್ದು, ಅವಕಾಶ ಕೊಡಬಾರ್ದು, ಮತ್ತೆ ಅದಕ್ಕೆ ಇದು ಕೊಡಬಾರ್ದು, ಯಾವ ಪ್ರೊಸೆಷನ್ ಆಗ್ಬಾರ್ದು. ಮಿಲಾದ್ ಸ್ಟಾಪ್ ಮಾಡಬೇಕು. ಎಲ್ಲ ಗಣೇಶಂದು ಆಗ್ಲಿ, ಶಿವಾಜಿದಾಗ್ಲಿ, ಯಾವ್ದು ಆಗ್ಲಿ, ಅದೆಲ್ಲ ಸ್ಟಾಪ್ ಮಾಡ್ಬೇಕು. ಆವಾಗ ಶಾಂತಿಯಾಗಿರುತ್ತೆ, ನಮ್ಮ ಭಾರತ ಶಾಂತಿಯಾಗಿರುತ್ತೆ. ಮಸ್ಜಿದ್ ನೋಡಿದ ತಕ್ಷಣನೇ ನಿಮ್ಮನ್ಗೆ ಏನಾಗುತ್ತೆ ಗೊತ್ತಾಗಲ್ಲ. ನಮ್ಮ ಮಸೀದಿನಲ್ಲಿ ನಿಮ್ಮ ದೇವರಿಗೆ ಯಾಕೆ ಹುಡುಕ್ತೀರಾ? ದೇವಸ್ಥಾನದಲ್ಲಿ ದೇವರು, ನಮ್ಮ ಮಸೀದಿನಲ್ಲಿ ದೇವರು ಹುಡುಕ್ತೀರಾ? ಎಷ್ಟು ಬಾಬರಿ ಮಸೀದಿ ಸಾದಿಕ್ ಪಾಷಾ ಇಲ್ಲಿ ಕೇಳಿಸ್ಕೊಳ್ಳಿ, ಸಾದಿಕ್ ಪಾಷಾ ಭಾಷಣ ಎಲ್ಲ ಇಲ್ಲಿ ಕೇಳಿಸ್ಕೊಳ್ಳಿ ದಯವಿಟ್ಟು. ಇಲ್ಲಿ ಕುಲಕರ್ಣಿ ಅವರು ಹೇಳಿದ್ದು ಎಲ್ಲೂ ಆಗದ ಸಮಸ್ಯೆ ಇಲ್ಲಿ ಆಗ್ತಿದೆ ಅಂತ ನೀವು ಹೇಳಿದ್ರಿ. ಮೆರವಣಿಗೆನೇ ಅವಕಾಶ ಕೊಡಬಾರ್ದು ಅಂತ. ನಿಮಗೆ ಬೇಕಾದಾಗ ಸಂವಿಧಾನ, ನಿಮಗೆ ಬೇಕಾದಾಗ ಸಂವಿಧಾನ, ನಿಮಗೆ ಬೇಡಾದಾಗ ಬೇಡ ಅಂತ ಲಾಜಿಕ್ ಇಲ್ಲ. ಒಂದ್ ನಿಮಿಷ. ಈಗ ಮೆರವಣಿಗೆ ಮಾಡಬಾರ್ದು, ಆಚರಣೆ ಮಾಡಬಾರ್ದು ಅಂತ ಹೇಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಎಲ್ಲರೂ ಮಾಡ್ತಾರೆ. ಆದರೆ ಯಾರು ಆರ್ಗನೈಸ್ಡ್ ಆಗಿ ಕ್ರೈಮ್ ಮಾಡ್ತಾರಾ, ಇಲ್ಲ ಸ್ಪಾಂಟೇನಿಯಸ್ ಆಗಿ ಕ್ರೈಮ್ ಮಾಡ್ತಾರಾ,
ಅವ್ರ ಮೇಲೆ ಕಡಿವಾಣ ಹಾಕಬೇಕು, ಕಾನೂನು ಕ್ರಮಗಳಾಗಬೇಕು, ಮುಂದೆ ಮರುಕಳಿಸಬಾರ್ದು, ಅದು ಮುಖ್ಯ. ಅದು ಬಿಟ್ಬಿಟ್ಟು ಇದನ್ನ ಕೇವಲ ಒಂದು ಸಮುದಾಯ ಅಂತ ಹೇಳಿ ಎಂಟೈರ್ ಸಮುದಾಯಕ್ಕೆ ಕಪ್ಪು ಮಸಿ ಬಳಿಯಕ್ಕೆ ಪ್ರಯತ್ನ ಮಾಡೋದು, ಅಥವಾ ಮುಸಲ್ಮಾನನ ಮಸಿ ಬಳಿಯೋದಕ್ಕೆ ಯಾರು ಟ್ರೈ ಮಾಡಿದ್ರು? ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಂತ ತೋರಿಸಿದ್ದಾರೆ. ನಾನು ನಿಮ್ಗೆ ಹೇಳಿದ್ದೀನಿ ನೋಡಿ, ಈಗ ಮಂಡ್ಯದಲ್ಲಿ ಇದೇ ತರ ಆಯ್ತು, ಮದ್ದೂರಲ್ಲಾಯ್ತು, ನಾಗಮಂಗಲದಲ್ಲಾಯ್ತು, ಚಿಕ್ಕಮಗಳೂರಲ್ಲಾಯ್ತು, ಮಂಡ್ಯದಲ್ಲಿ ಕಿಡಿಗೇಡಿ ಕಲ್ಲು ಹೊಡೆದ, ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ಹೊಡೆದ, ಅದು ಒಂದು ಭಾಗ. ಆ ಕಿಡಿಗೇಡಿಗಳು ಒದ್ದು ಒಳಗಾಕಿದ್ರು. ಬೆಳಗ್ಗೆ ಬಿಜೆಪಿ ನಾಯಕರು ಹೋದ್ರಲ್ಲ, ಕಿಡಿಗೇಡಿಗಳ ತರ ಇವ್ರು ಕಲ್ಲು ಹೊಡಿತಾ ಇದ್ರು ಮಂಡ್ಯ ಮಸೀದಿ ಮೇಲೆ. ಅದು ತಪ್ಪ, ಅದಾರ ಮಾಡಬಾರ್ದು, ಮಾಡಬಾರ್ದು. ಪೊಲೀಸ್ ತಗೋತಾರ್ರಿ, ನಿಮ್ ಕೈ ಹಿಂದೂ ಸಮಾಜ ಮುಸ್ಲಿಂ ಸಮಾಜ ಮುಚ್ಚ್ರಿ. ಬಿಜೆಪಿ ಪಕ್ಷ ಆಗಿ ಜವಾಬ್ದಾರಿಯಿಂದ ಮಾಡಿ ನೀವು ಕೆಲಸನ, ಕಾನೂನಿಗೆ ಗೌರವ ಕೊಡಿ, ಅವ್ರನ್ನ ಒಳಗೆ ಹಾಕ್ಬೇಕು, ಕಾನೂನು ಕ್ರಮ ತಗೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.